ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲ್ನಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ HRMS 2.0 ESS ಆ್ಯಪ್ನಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟ್ಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೋಡಿ ಸ್ನೇಹಿತರೆ. ಈಗ ಇಲ್ಲಿ ನನ್ನ ಮೊಬೈಲ್ನಲ್ಲಿ ನಾನು ಈಗಾಗಲೇ ಆಲ್ರೆಡಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡಿದ್ದೀನಿ. ಒಂದು ವೇಳೆ ಮಾಡ್ಕೊಂಡಿಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ HRMS 2.0 ESS ಅಂತ ಟೈಪ್ ಮಾಡಿ ಈ ರೀತಿ ಆ್ಯಪ್ ಬರುತ್ತೆ ನೋಡಿ. ಇಲ್ಲಿ ESS ಅಂತ ಬಂದಿದೆ, ಇದ್ರ ಮೇಲೆ ಟಚ್ ಮಾಡಿ. ಇದ್ರ ಮೇಲೆ ಟಚ್ ಮಾಡಿದಾಗ ನಿಮ್ಗೆ ಏನಾಗತ್ತಪ್ಪ ಅಂದರೆ ಆ್ಯಪ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಸ್ನೇಹಿತರೆ. ಈಗಾಗಲೇ ಲಾಗಿನ್ ಆಗೋದು ಯಾವ ರೀತಿ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ನಿಮಗೆ ತಿಳಿಸಿದ್ದೀನಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಲಾಗಿನ್ ಆಗಬೇಕು ಅಂತ. ಒಂದು ವೇಳೆ ನೀವೇನಾದರೂ ಇಲ್ಲಿ ಭಾಷೆಯಲ್ಲಿ ಇಲ್ದರೆ ಬರುತ್ತೆ, ಇಲ್ಲಿ ಕೆಳಗೆ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಳ್ಳಿ. ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಾಗ ಲಾಗಿನ್ ಅಂತೈತೆ. ನೀವೇನಾದರೂ ಯೂಸರ್ ID ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ರೆ ಲಾಗಿನ್ ಆಗಿ. ಒಂದು ವೇಳೆ ಯೂಸರ್ ID ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಅಂತಿದ್ದಿಲ್ಲ, ಇಲ್ಲಿ ನಿಮ್ಮ KJD ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಹೊಡಿರಿ. OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಈಗ ನಾನೇನು ಮಾಡಿದ್ದೀನಪ್ಪ ಅಂದರೆ ನಾನು ಯೂಸರ್ ID ನನ್ನ ಯೂಸರ್ ID ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯೂಸರ್ ID ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ನಾನು ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಹೊಡಿತೀನಿ. ನೆಕ್ಸ್ಟ್ ಹೊಡೆದ ಮೇಲೆ ನನಗೆ OTP ಬರುತ್ತೆ. OTP ಆದಮೇಲೆ ಲಾಗಿನ್ ಆಗ್ತೀನಿ ನೋಡಿ ಸ್ನೇಹಿತರೆ. ಈಗ ನಾನು ಯೂಸರ್ ID ಮತ್ತು KJD ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿದ್ದೇನೆ, ಕ್ಯಾಪ್ಚಾ ಹಾಕಿದ್ದೇನೆ. ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಆಗ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಹಾಕಿದ ತಕ್ಷಣ ನಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನಾವಿಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಈಗ ನಾನು OTPನ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸಬ್ಮಿಟ್ ಅಂತ ಕೊಟ್ಟಾಗ ಆಲ್ ಸರ್ವಿಸಸ್ ಇನ್ ಒನ್ ಆ್ಯಪ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಕೊಡಿ. ಮ್ಯಾನೇಜ್ ಯುವರ್ ಲೀವ್ ಅಂತ ನೆಕ್ಸ್ಟ್ ಕೊಡಿ. ಮತ್ತು ಟ್ರ್ಯಾಕ್ ಯುವರ್ ಲೋನ್ಸ್ ನೆಕ್ಸ್ಟ್ ಕೊಡಿ. ವ್ಯೂ ಯುವರ್ ಪೇ ಸ್ಲಿಪ್ ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ಕೊಟ್ಟಾಗ ಈ ರೀತಿ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗೆ ಹೋಮ್ ಇದೆ, ಆಲ್ ಸರ್ವಿಸ್ ಇದೆ, ಡಿಜಿ ಲಾಕರ್ ಇದೆ, ಮೈ ಪ್ರೊಫೈಲ್ ಇದೆ. ನೀವು ಯಾವುದಕ್ಕಾದರೂ ಕನೆಕ್ಟ್ ಆಗಿ, ಅಥವಾ ಇಲ್ಲಿ ಪಕ್ಕದಲ್ಲಿ ವಿ ವಾಲ್ ಅಂತಿದೆ, ಇಲ್ಲಾದರೂ ಕನೆಕ್ಟ್ ಆಗಿ ಇವೆಲ್ಲ ನೀವು ಲೈಕ್ ಮಾಡಿ. ಇವೆಲ್ಲ ಲೈಕ್ ಮಾಡಿದ್ರೆ ಫಸ್ಟ್ ಪೇಜ್ಗೆ ಬರುತ್ತೆ ಸ್ನೇಹಿತರೆ. ಇವು ಫಸ್ಟ್ ಪೇಜ್ಗೆ ಬಂದಾಗ ಏನಾಗತ್ತಪ್ಪ ಅಂದರೆ ಇವು ಮತ್ತೆ ನೀವು ಏನು ಮಾಡ್ತಾರೆ ಅಂದರೆ ಈಗ ನೋಡಿ ಈ ರೀತಿ ಫಸ್ಟ್ ಪೇಜ್ಗೆ ಬಂತು ಸ್ನೇಹಿತರೆ. ಈಗ ನೀವು ಸ್ಯಾಲ್ರಿ ಸರ್ಟಿಫಿಕೇಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಪೇ ರೋಲ್ ಅಂತಿದೆ ನೋಡಿ ಸ್ನೇಹಿತರೆ. ಪೇ ರೋಲ್ ಅಂತಿದೆ. ಈ ಪೇ ರೋಲ್ನಲ್ಲಿ ಟಚ್ ಮಾಡಬೇಕು. ಪೇ ರೋಲ್ ಮೇಲೆ ಟಚ್ ಮಾಡಿದ್ರೆ ಈ ರೀತಿ ನಿಮ್ಮದು ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ನೋಡಿ, ಇಲ್ಲಿ ಕಣ್ಣಿನ ಚಿತ್ರ ಇದೆ ನೋಡಿ, ಐ ಚಿತ್ರ, ನಿಮ್ಮದು ಗ್ರಾಸ್ ಎಷ್ಟು, ಟೋಟಲ್ ಡಿಡಕ್ಷನ್ ಎಷ್ಟು, ನೆಟ್ ಪೇ ಎಷ್ಟು, ಮತ್ತು ಇಲ್ಲಿ ಕೆಳಗೆ ಅರ್ನಿಂಗ್ಸ್ ಎಷ್ಟಿದೆ, ಬೇಸಿಕ್ ಎಷ್ಟಿದೆ, DA ಎಷ್ಟಿದೆ, HRA ಎಷ್ಟಿದೆ, PPSFN ಸ್ಮಾಲ್ ಫ್ಯಾಮ್ಲಿದು ಅದೆಷ್ಟಿದೆ, ಇದು ಅರ್ನಿಂಗ್ಸ್ ಪಾಯಿಂಟ್ಸ್ ಸ್ನೇಹಿತರೆ. ಇದನ್ನು PDF ಡೌನ್ಲೋಡ್ ಯಾವ ರೀತಿ ಮಾಡ್ಕೋಬೇಕಂತಲೂ ಹೇಳ್ತೀನಿ. ಮತ್ತು ಇದ್ರ ಪಕ್ಕದಲ್ಲಿ ಇಲ್ಲಿ ಅರ್ನಿಂಗ್ಸ್ ಆಯಿತು. ಈಗ ಡಿಡಕ್ಷನ್ಸ್ ಇದೆ ಸ್ನೇಹಿತರೆ. ಡಿಡಕ್ಷನ್ಸ್ ಯಾವ್ಯಾವಿದೆ ಅಂತ ನೋಡೋಣ ಸ್ನೇಹಿತರೆ. ಡಿಡಕ್ಷನ್ಸು PT ಎಷ್ಟಿದೆ, NPS ಎಷ್ಟಿದೆ, EGIS ಎಷ್ಟಿದೆ, KSS ಎಷ್ಟಿದೆ, KGID ಎಷ್ಟಿದೆ, LIC ಎಷ್ಟಿದೆ, KJD ಲೋನ್ ಎಷ್ಟಿದೆ ಅಂತಲೂ ಸಹ ನಾವಿಲ್ಲಿ ಡಿಡಕ್ಷನ್ಸಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಈಗ ಡಿಡಕ್ಷನ್ಸ್ ಆಯಿತು, ಇಲ್ಲಿ ಅರ್ನಿಂಗ್ಸ್ ಆಯಿತು. ಇವೆಲ್ಲ ನಿಮ್ಗೆ ಕಾಣಬೇಕಂದ್ರೆ ಇಲ್ಲಿ ಪೇ ಸ್ಲಿಪ್ ಬ್ರೇಕ್ ಡೌನ್ ಅಂತಿದೆ. ಈ ಪಿಕ್ಚರ್ ಮೇಲೆ ನೀವು ಇದನ್ನು ಓಪನ್ ಮಾಡಬೇಕು. ಈ ಪಿಕ್ಚರ್ ಮೇಲೆ ಓಪನ್ ಮಾಡಿದ್ರೆ ಅಷ್ಟೇ ಆಗುತ್ತೆ. ಈಗ ಇಲ್ಲಿ ಪೇ ಸ್ಲಿಪ್ ಡಿಸೆಂಬರ್ 2025 EN PDF ಅಂತಿದೆಯಲ್ಲ, ಇದ್ರ ಮೇಲೆ ಹಿಂಗೆ ಟಚ್ ಮಾಡಿ ಸ್ನೇಹಿತರೆ. ನೋಡಿ PDF ಜನರೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಇಲ್ಲಿ ಓಪನ್ ಅಂತ ಕೊಡಿ ಸ್ನೇಹಿತರೆ. PDF ನಿಮಗೆ PDF ರೂಪದಲ್ಲಿ ಈ ರೀತಿ ನಿಮಗೆ ಡೌನ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲ್ಗೆ. ಈ ಒಂದು ಡೌನ್ಲೋಡ್ ಆದ PDF ಈ ಒಂದು ಸ್ಯಾಲರಿ ಸರ್ಟಿಫಿಕೇಟ್ಗೆ ಯಾವುದೇ ಕಾರಣಕ್ಕೂ BO ಸಹಿ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಈ ಒಂದು BO ಸಹಿ ಯಾಕಂದರೆ ದಿಸ್ ಪೇ ಸ್ಲಿಪ್ ಈಸ್ ಕಂಪ್ಯೂಟರ್ ಜನರೇಟೆಡ್ ಆ್ಯಂಡ್ ಡಸ್ ನಾಟ್ ರಿಕ್ವೈರ್ ದ ಸಿಗ್ನೇಚರ್ ಆಫ್ DDO ಇನ್ ಆರ್ಡರ್ ಟು ಬಿ ಕನ್ಸಿಡರ್ಡ್ ವ್ಯಾಲಿಡ್. ಅಂದರೆ ಡಿಜಿಟಲ್ ಸಿಗ್ನೇಚರ್ ಇರುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ BO ಸಿಗ್ನೇಚರ್ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಈ ರೀತಿ ನೀವೇನು ಮಾಡಬೇಕು, ನಿಮ್ಮ ಒಂದು ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನಿಮ್ಮ ಪೇ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.